ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಬಿಎಸ್ವೈ ರಾಜ್ಯ ಪ್ರವಾಸ ಘೋಷಣೆ. ಸಿಎಂ ಬೊಮ್ಮಾಯಿ ಕಟೀಲ್ಗೆ ಬೇಸರ. ಸಿಎಂ ಕುರ್ಚಿಯಿಂದ ಇಳಿದ್ರು ಪವರ್ ಸೆಂಟರ್ ಆಗ್ತಿದ್ದಾರಾ ಬಿಎಸ್ವೈ? ವರಿಷ್ಠರ ಭೇಟಿಗೆ ಹೊರಟ ಸಿಎಂ. ದೆಹಲಿ ಭೇಟಿ ಹಿಂದೆ 7 ಸೀಕ್ರೆಟ್ಸ್. ರಾಜ್ಯ ಬಿಜೆಪಿಯ ಪವರ್ ಪಾಲಿಟಿಕ್ಸ್ ಕುರಿತಾದ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಯಡಿಯೂರಪ್ಪ ರಾಜ್ಯ ಪ್ರವಾಸ, ಬೊಮ್ಮಾಯಿ ಕಟೀಲ್ಗೆ ಟೆನ್ಷನ್. ನಾನು ಇನ್ನೊಂದು 15-20 ದಿವಸ ಬಿಟ್ಟು ಒಂದು ಜಿಲ್ಲೆಗೆ ಒಂದು ದಿನ ಹೋಗಿ ಕುಂತು ಅಲ್ಲಿ ಕಾರ್ಯಕ್ರಮ ಜೊತೆ ಸಮಾಲೋಚನೆ ಎಲ್ಲ ಮಾಡಬೇಕು ಅಂತಿದ್ದೇನೆ. ಇನ್ನೊಂದು 20-25 ದಿವಸ ನಂತರ ಪ್ರವಾಸ ಶುರು ಮಾಡಿ. ರಾಜಕಾರಣದಲ್ಲಿ ಎಲ್ಲಿ ಕಾಂಪಿಟೇಷನ್ ಇದೆಯೋ ಅಲ್ಲಿ ಪಾರ್ಟಿ ಬೆಳೆದಿದೆ ಅಂತ ಲೆಕ್ಕ. ಸಿಎಂ ಕುರ್ಚಿಯಿಂದ ಇಳಿದ್ರು ಪವರ್ ಸೆಂಟರ್ ಆಗ್ತಿದ್ದಾರಾ ಬಿಎಸ್ವೈ? ಸಿಎಂ ಬೊಮ್ಮಾಯಿ ದಿಲ್ಲಿ ಭೇಟಿ ಹಿಂದಿದೆಯಾ 7 ಸೀಕ್ರೆಟ್ಸ್. ಪ್ರವಾಸದಿಂದ ಬಂದ ಬಳಿಕ ಬಿಎಸ್ವೈ ಕೊಟ್ಟ ಒಂದು ಹೇಳಿಕೆ ಈಗ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇನ್ನೇನು ಸಿಎಂ ಪಟ್ಟ ಬಿಟ್ಟು ಇಳಿದಿದ್ದಾಯ್ತು, ರಾಜಾಹುಲಿ ಇನ್ನು ರಾಜಕೀಯದಿಂದ ತೆರೆಮರೆಗೆ ಸರಿದೇ ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಹಾಕ್ತಿದ್ದಾಗಲೇ ಬಾಂಬ್ ಸಿಡಿಸಿದ್ದಾರೆ ಯಡಿಯೂರಪ್ಪ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋ ಮೊದಲು ಗದ್ಗದಿತರಾಗಿದ್ದ ಬಿಎಸ್ವೈ ಪಕ್ಷ ಸಂಘಟನೆಗಾಗಿ ಶ್ರಮಿಸುತ್ತೇನೆ ಅಂದಿದ್ರು. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸೋದೇ ನನ್ನ ಮುಂದಿನ ಗುರಿ ಅಂತಾನೂ ಹೇಳಿದ್ರು. ಆ ಮಾತಿನ ಮರ್ಮ ಏನು ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಂತಿದೆ. ಮಾಲ್ಡೀವ್ಸ್ ಪ್ರವಾಸದಿಂದ ವಾಪಸ್ ಬರ್ತಿದ್ದಂತೆ ಪಕ್ಷದಲ್ಲಿ ಚರ್ಚೆ ಮಾಡದೆಯೇ ರಾಜ್ಯ ಪ್ರವಾಸದ ನಿರ್ಧಾರ ಪ್ರಕಟ ಮಾಡಿರೋದು ಈಗ ರಾಜ್ಯ ಬಿಜೆಪಿಯಲ್ಲಿ ಭಾರಿ ಸಂಚಲನ ಮೂಡಿಸಿದೆ. ನಾನು ಇನ್ನೊಂದು 15-20 ದಿವಸ ಬಿಟ್ಟು ಒಂದು ಜಿಲ್ಲೆಗೆ ಒಂದು ದಿನ ಹೋಗಿ ಕುಂತು ಅಲ್ಲಿ ಕಾರ್ಯಕ್ರಮ ಜೊತೆ ಸಮಾಲೋಚನೆ ಎಲ್ಲ ಮಾಡಬೇಕು ಅಂತಿದ್ದೇನೆ. ಇನ್ನೊಂದು 20-25 ದಿವಸ ನಂತರ ಪ್ರವಾಸ ಶುರು ಮಾಡಿ. ಬಿಜೆಪಿ ರಾಷ್ಟ್ರೀಯ ಪಕ್ಷ. ಈ ಪಕ್ಷದಲ್ಲಿ ಕೋರ್ ಕಮಿಟಿ ಸಭೆ ಮಾಡದೆ, ಪದಾಧಿಕಾರಿಗಳ ಸಭೆ ಕರೆಯದೆ, ಹೈಕಮಾಂಡ್ ಅನುಮತಿ ಇಲ್ಲದೆ ಯಾವ ನಿರ್ಧಾರವನ್ನೂ ಕೈಗೊಳ್ಳುವಂತಿಲ್ಲ. ಬಿಜೆಪಿ ನಾಯಕ ರಾಜ್ಯ ಪ್ರವಾಸ ಹೊರಡಬೇಕು ಅಂದ್ರೆ, ಆ ವಿಚಾರವನ್ನ ಬಹಿರಂಗವಾಗಿ ಹೇಳಬೇಕು ಅಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಬೇಕು, ಹೈಕಮಾಂಡ್ ಒಪ್ಪಿಗೆ ಸಿಗಬೇಕು. ಆದ್ರೆ ಯಡಿಯೂರಪ್ಪ ಪಕ್ಷದ ನಾಯಕರೊಂದಿಗೆ ಚರ್ಚೆ ನಡೆಸದೆ, ರಾಜ್ಯ ಬಿಜೆಪಿ ನಾಯಕರ ಗಮನಕ್ಕೂ ತರದೆ ಏಕಾಏಕಿ ರಾಜ್ಯ ಪ್ರವಾಸದ ಘೋಷಣೆ ಮಾಡಿದ್ದಾರೆ. ಹೀಗೆ ಬಿಎಸ್ವೈ ಸಡನ್ ಆಗಿ ಘೋಷಿಸಿದ ನಿರ್ಧಾರ ಸಿಎಂ ಬೊಮ್ಮಾಯಿ ಮತ್ತು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಟೆನ್ಷನ್ ಹೆಚ್ಚಿಸಿದೆ. ಮಾಹಿತಿ ಪ್ರಕಾರ ಬಿಎಸ್ವೈ ಕೊಟ್ಟ ಈ ಹೇಳಿಕೆಯಿಂದ ಬೊಮ್ಮಾಯಿ ಮತ್ತು ಕಟೀಲ್ಗೆ ಬೇಸರವಾಗಿದೆ ಅಂತ ಹೇಳಲಾಗ್ತಿದೆ. ಈ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವರಿಷ್ಠರಿಗೆ ದೂರು ಕೊಡಲು ನಿರ್ಧರಿಸಿದ್ದಾರೆ ಎಂಬ ಮಾಹಿತಿ ಇದೆ. ರಾಜಕಾರಣದಲ್ಲಿ ಎಲ್ಲಿ ಕಾಂಪಿಟೇಷನ್ ಇದೆಯೋ ಅಲ್ಲಿ ಪಾರ್ಟಿ ಬೆಳೆದಿದೆ ಅಂತ ಲೆಕ್ಕ. ಇನ್ನೊಂದು 20-25 ದಿವಸ ನಂತರ ಪ್ರವಾಸ ಶುರು ಮಾಡಿ. ಪಕ್ಷದ ಸಿದ್ಧಾಂತ ಬದಿಗಿಟ್ಟು ಬಿಎಸ್ವೈ ರಾಜ್ಯ ಪ್ರವಾಸದ ಬಗ್ಗೆ ಏಕಾಏಕಿ ಘೋಷಣೆ ಮಾಡಿದ್ದು ಯಾಕೆ? ಪಕ್ಷದ ವೇದಿಕೆಯಲ್ಲಿ ಚರ್ಚಿಸಬೇಕಾಗಿತ್ತಲ್ವಾ ಅನ್ನೋದು ರಾಜ್ಯಾಧ್ಯಕ್ಷ ಕಟೀಲ್ ಪ್ರಶ್ನೆ ಆಗಿದೆ. ಹಾಗಾದ್ರೆ ಬಿಎಸ್ವೈ ಪಕ್ಷದ ನಾಯಕರೊಂದಿಗೆ ಚರ್ಚಿಸದೆ ಏಕಾಏಕಿ ಈ ಘೋಷಣೆ ಮಾಡಿದ್ಯಾಕೆ? ಬಿಎಸ್ವೈ ಪ್ಲಾನ್ ಏನು? ಸಿಎಂ ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ನಡುವಿನ ಸಂಬಂಧ ಹಳಸಲು ಕಾರಣವಾಗುತ್ತಾ ಈ ರಾಜ್ಯ ಪ್ರವಾಸ? ಯಡಿಯೂರಪ್ಪ ರಾಜ್ಯ ಪ್ರವಾಸಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕುತ್ತಾ? ಯಡಿಯೂರಪ್ಪ ರಾಜ್ಯ ಪ್ರವಾಸದ ಘೋಷಣೆ ಹಿಂದೆಯೇ ಈ ಸಾಲು ಪ್ರಶ್ನೆ ಉದ್ಭವಿಸಿದೆ. ಪವರ್ ಸೆಂಟರ್ ಆಗಲು ಹೊರಟ ಬಿಎಸ್ವೈ. ರಾಜ್ಯ ಪ್ರವಾಸಕ್ಕೆ ಬ್ರೇಕ್ ಹಾಕುತ್ತಾ ಹೈಕಮಾಂಡ್. ಸರ್, ಈಗ ರಾಜ್ಯಾದ್ಯಂತ ಮತ್ತೆ ಪ್ರವಾಸ ಮಾಡ್ತಾರೆ ಯಡಿಯೂರಪ್ಪನವರನ್ನು ಕಾರ್ಯಕರ್ತರು. ನಾನು ಇನ್ನೊಂದು 15-20 ದಿವಸ ಬಿಟ್ಟು ಒಂದು ಜಿಲ್ಲೆಗೆ ಒಂದು ದಿನ ಹೋಗಿ ಕುಂತು ಅಲ್ಲಿ ಕಾರ್ಯಕ್ರಮ ಜೊತೆ ಸಮಾಲೋಚನೆ ಎಲ್ಲ ಮಾಡಬೇಕು ಅಂತಿದ್ದೇನೆ. ಇನ್ನೊಂದು 20-25 ದಿವಸ ನಂತರ ಪ್ರವಾಸ ಶುರು ಮಾಡಿ. ರಾಜ್ಯಾದ್ಯಂತ ಪ್ರವಾಸ ಮಾಡಲು ಯಡಿಯೂರಪ್ಪ ಪ್ಲಾನ್ ಮಾಡಿದ್ದಾರೆ. 20-25 ದಿನಗಳ ಬಳಿಕ ರಾಜ್ಯಾದ್ಯಂತ ಪ್ರವಾಸ ನಡೆಸಿ ಜಿಲ್ಲಾವಾರು ಭೇಟಿ ನೀಡಿ ಕಾರ್ಯಕರ್ತರ ಸಭೆ ಮಾಡುತ್ತೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಹೀಗೆ ಕುಟುಂಬದೊಂದಿಗೆ ಪ್ರವಾಸ ಹೋಗಿ ಬಂದ ಬಳಿಕ ಮತ್ತೆ ರಾಜಕೀಯ ಅಖಾಡಕ್ಕೆ ಧುಮುಕುವ ಸುಳಿವು ಕೊಟ್ಟಿದ್ದಾರೆ ಯಡಿಯೂರಪ್ಪ. ಇನ್ನು ರಾಜ್ಯ ಪ್ರವಾಸಕ್ಕೆಂದೇ 1 ಕೋಟಿ ರೂಪಾಯಿ ಬೆಲೆ ಬಾಳುವ ದುಬಾರಿ ಕಾರನ್ನು ಬಿಎಸ್ವೈ ಖರೀದಿ ಮಾಡಿದ್ದಾರಂತೆ.
ಏರ್ಪೋರ್ಟ್ನಿಂದ ಇದೇ ಹೊಸ ಕಾರಿನಲ್ಲಿ ಬಿಎಸ್ವೈ ಕಾವೇರಿ ನಿವಾಸಕ್ಕೂ ಆಗಮಿಸಿದ್ರು. ಹೀಗೆ ಬಿಎಸ್ವೈ ರಾಜ್ಯ ಪ್ರವಾಸಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಈ ಪ್ರವಾಸಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದೇ ಈಗ ಎದುರಾಗಿರುವ ಪ್ರಶ್ನೆ. ಹೈಕಮಾಂಡ್ ಪ್ಲಾನ್ ಉಲ್ಟಾ ಮಾಡುತ್ತಾರಾ ಬಿಎಸ್ವೈ? ಬಿಜೆಪಿ ವ್ಯಕ್ತಿ ಆಧಾರಿತ ಪಕ್ಷವಾಗಬಾರದು ಅನ್ನೋದು ಬಿಜೆಪಿ ಹೈಕಮಾಂಡ್ ನಿಲುವು. ಹೀಗಾಗಿ ಕರ್ನಾಟಕದಲ್ಲಿ ಬಿಎಸ್ವೈ ಹಿಡಿತದಿಂದ ಬಿಜೆಪಿಯನ್ನ ಹೊರಗೆ ತರಬೇಕು ಅನ್ನೋದೇ ವರಿಷ್ಠರ ಟಾರ್ಗೆಟ್. ಆದರೆ ಏಕಾಏಕಿ ಬಿಎಸ್ವೈರನ್ನ ಬದಿಗೆ ಸರಿಸಿದ್ರೆ ಪ್ರಬಲ ಲಿಂಗಾಯತ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗಿ ಮುಂದಿನ ಚುನಾವಣೆಯಲ್ಲಿ ಹೊಡೆತ ಬೀಳಬಹುದು ಎಂಬ ಕಾರಣಕ್ಕೆ ನಯವಾಗಿ ಗೌರವಯುತವಾಗಿ ಯಡಿಯೂರಪ್ಪರನ್ನ ಬದಿಗೆ ಸರಿಸಲು ಹೈಕಮಾಂಡ್ ಪ್ಲಾನ್ ಹಾಕಿದೆ. ಇತ್ತೀಚೆಗೆ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಕೊಟ್ಟ ಒಂದೊಂದು ಹೇಳಿಕೆಗಳು ಈ ವಿಚಾರವನ್ನ ಸ್ಪಷ್ಟಪಡಿಸುತ್ತಿದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿಯೇ ಮುಂದಿನ ವಿಧಾನಸಭಾ ಚುನಾವಣೆ ಎದುರಿಸಲು ಬಿಜೆಪಿ ಹೈಕಮಾಂಡ್ ನಿರ್ಧರಿಸಿದೆ ಅಂತ ಹೇಳಿದ್ರು ಅರುಣ್ ಸಿಂಗ್. ಸಾಮೂಹಿಕ ನಾಯಕತ್ವವೂ ಇರಲಿದೆ, ಬೊಮ್ಮಾಯಿ ನಾಯಕತ್ವ, ಯಡಿಯೂರಪ್ಪ ಮಾರ್ಗದರ್ಶನ ಇರುತ್ತದೆ ಅಂತ ಅರುಣ್ ಸಿಂಗ್ ಹೇಳಿಕೆ ಕೊಟ್ಟಿದ್ರು. ವಿಧಾನಸಭಾ ಚುನಾವಣೆಗಿನ್ನೂ 2 ವರ್ಷವಿರುವಾಗಲೇ ಈ ಹೇಳಿಕೆ ಕೊಟ್ಟಿದ್ಯಾಕೆ ಅನ್ನೋ ಪ್ರಶ್ನೆ ಬಿಎಸ್ವೈ ಬೆಂಬಲಿಗರನ್ನ ಕಾಡುತ್ತಿದೆ. ಇನ್ನು ಈಗಾಗಲೇ ಸಿಎಂ ಬೊಮ್ಮಾಯಿಗೆ ಹೈಕಮಾಂಡ್ ಸಾಕಷ್ಟು ಸಲಹೆ ಸೂಚನೆಯನ್ನ ಕೊಟ್ಟಿದೆ. ಮುಖ್ಯವಾಗಿ ಯಡಿಯೂರಪ್ಪ ನೆರಳಿನಿಂದ ಹೊರಬಂದು ಆಡಳಿತ ನಡೆಸಬೇಕು ಅಂತ ಹೈಕಮಾಂಡ್ ಬೊಮ್ಮಾಯಿಗೆ ಸಲಹೆ ನೀಡಿದೆ ಅಂತ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಮುಂದಿನ ಚುನಾವಣೆ ಸಮಯಕ್ಕೆ ಬಿಎಸ್ವೈ ಹಿಡಿತದಿಂದ ಬಿಜೆಪಿ ಹೊರಬರಬೇಕು ಅನ್ನೋ ಟಾರ್ಗೆಟ್ ಅನ್ನ ಹೈಕಮಾಂಡ್ ಇಟ್ಟುಕೊಂಡಿದೆ ಅಂತ ಹೇಳಲಾಗ್ತಿದೆ. ಹೀಗೆ ಬಿಜೆಪಿ ಹೈಕಮಾಂಡ್ ಬಿಎಸ್ವೈರನ್ನ ನಿಧಾನವಾಗಿ ತೆರೆಮರೆಗೆ ಸರಿಸಲು ಯತ್ನಿಸುತ್ತಿದ್ರೆ, ಈ ಕಡೆ ಬಿಎಸ್ವೈ ಪಕ್ಷದೊಂದಿಗೆ ಚರ್ಚೆ ನಡೆಸದೆ ರಾಜ್ಯ ಪ್ರವಾಸದ ಘೋಷಣೆ ಮಾಡಿದ್ದಾರೆ. ಪಕ್ಷದ ಹಿಡಿತವನ್ನು ಸಾಧಿಸಲು ಬಿಎಸ್ವೈ ದಿಢೀರಾಗಿ ಮಾಡಿರುವ ಈ ಏಕಾಂಗಿ ಘೋಷಣೆ ಹೈಕಮಾಂಡ್ ಅಸಮಾಧಾನಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬಿಎಸ್ವೈ ರಾಜ್ಯ ಪ್ರವಾಸದ ಘೋಷಣೆ, ಇಕ್ಕಟ್ಟಿಗೆ ಸಿಲುಕಿದ್ರಾ ಸಿಎಂ ಬೊಮ್ಮಾಯಿ? ಒಂದು ವೇಳೆ ಯಡಿಯೂರಪ್ಪ ಹೀಗೆ ರಾಜ್ಯ ಪ್ರವಾಸ ಕೈಗೊಂಡ್ರೆ ಮತ್ತೆ ಪವರ್ ಸೆಂಟರ್ ಆಗ್ತಾರೆ ಎಂಬ ಆತಂಕ ಬಿಜೆಪಿಯಲ್ಲಿದೆ. ಇನ್ನು ಪಕ್ಷದ ನಾಯಕರು ಕಾರ್ಯಕರ್ತರಿಗೂ ಗೊಂದಲವಾಗುವ ಸಾಧ್ಯತೆ ಇರುತ್ತದೆ. ಬಿಎಸ್ವೈ ಏಕಾಂಗಿ ಪ್ರವಾಸ ಕೈಗೊಂಡ್ರೆ ವಿಪಕ್ಷಗಳಿಗೂ ಈ ವಿಚಾರ ಆಹಾರವಾಗುವುದು ಖಚಿತ. ಈ ಎಲ್ಲ ಕಾರಣದಿಂದ ಸಿಎಂ ಬೊಮ್ಮಾಯಿ ಮತ್ತು ರಾಜ್ಯಾಧ್ಯಕ್ಷ ಕಟೀಲ್ಗೆ ಕಸಿವಿಸಿಯಾಗಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಏಕಾಏಕಿ ಬಿಎಸ್ವೈ ಈ ನಿರ್ಧಾರ ಘೋಷಿಸಿದ್ದರಿಂದ ಪಕ್ಷಕ್ಕೂ ಮುಜುಗರವಾಗಿದೆ. ಅತ್ತ ಬಿಎಸ್ವೈ ನಡೆಯನ್ನ ವಿರೋಧಿಸಲು ಸಾಧ್ಯವಾಗಿದೆ, ಈ ಕಡೆ ಬೆಂಬಲಿಸಲು ಸಾಧ್ಯವಾಗದೆ ಸಿಎಂ ಬೊಮ್ಮಾಯಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಎನ್ನಲಾಗಿದೆ. ಸಿಎಂ ಸ್ಥಾನದಿಂದ ಬಿಎಸ್ವೈರನ್ನ ಕೆಳಗಿಳಿಸಿದ್ರು ಬಿಜೆಪಿ ಹೈಕಮಾಂಡ್ ಬಿಎಸ್ವೈ ಪರವಾಗಿಯೇ ಇದು. ಬಿಎಸ್ವೈ ಆಯ್ಕೆ ಮಾಡಿದ ಬಸವರಾಜ ಬೊಮ್ಮಾಯಿ ಅವರನ್ನೇ ಹೈಕಮಾಂಡ್ ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಿರೋದು ಎಲ್ಲರಿಗೂ ಗೊತ್ತಿರುವ ಸಂಗತಿ. ಆರಂಭದಲ್ಲಿ ಬಿಎಸ್ವೈ ವಿರೋಧಿ ಬಣದ ಬೆಲ್ಲದ್ ಸೇರಿದಂತೆ ಬೇರೆ ಬೇರೆ ನಾಯಕರನ್ನ ಸಿಎಂ ಸ್ಥಾನಕ್ಕೆ ತರುವ ಯೋಚನೆಯನ್ನ ಹೈಕಮಾಂಡ್ ಮಾಡಿದ್ರು. ಯಡಿಯೂರಪ್ಪ ಅಸಮಾಧಾನದ ಆತಂಕದಿಂದ ಅಂತಿಮವಾಗಿ ಬೊಮ್ಮಾಯಿಗೆ ಮಣೆ ಹಾಕಿತ್ತು. ಇನ್ನು ಸಚಿವ ಸಂಪುಟ ರಚನೆಯಲ್ಲೂ ಅಷ್ಟೇ, ತಮ್ಮನ್ನ ಸಿಎಂ ಸ್ಥಾನದಿಂದ ಇಳಿಸಲು ಸದಾ ಕತ್ತಿ ಮಸಿಯುತ್ತಿದ್ದ ಯೋಗೇಶ್ವರ್, ಯತ್ನಾಳ್, ಬೆಲ್ಲದ್ಗೆ ಸಂಪುಟದಲ್ಲಿ ಅವಕಾಶ ಸಿಗದಂತೆ ನೋಡಿಕೊಂಡ್ರು ಬಿಎಸ್ವೈ. ಹೀಗೆ ಸಿಎಂ ಸ್ಥಾನದಿಂದ ಇಳಿದ ಬಳಿಕವೂ ಯಡಿಯೂರಪ್ಪ ಅಂದುಕೊಂಡಿದ್ದನ್ನ ಸಾಧಿಸಲು ಹೈಕಮಾಂಡ್ ಕೂಡ ನೆರವಾಯಿತು. ಹೀಗೆ ಬಿಎಸ್ವೈ ಸಿಎಂ ಸ್ಥಾನದಿಂದ ಇಳಿದ್ರೂ ಪಕ್ಷದ ಮೇಲಿನ ಹಿಡಿತವನ್ನ ಬಿಟ್ಟುಕೊಡಲಿಲ್ಲ. ಇದೀಗ ರಾಜ್ಯ ಬಿಜೆಪಿಯಲ್ಲಿ ಯಾರ ಒಪ್ಪಿಗೆಯನ್ನೂ ಪಡೆಯದೆ, ಚರ್ಚಿಸದೆ ಏಕಾಂಗಿಯಾಗಿ ರಾಜ್ಯ ಪ್ರವಾಸದ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಯಡಿಯೂರಪ್ಪ ಈ ನಿರ್ಧಾರಕ್ಕೂ ಹೈಕಮಾಂಡ್ ಒಪ್ಪಿಗೆ ಕೊಟ್ಬಿಡುತ್ತಾ, ಅಥವಾ ಬಿಎಸ್ವೈ ರಾಜ್ಯ ಪ್ರವಾಸವನ್ನ ಉಪಾಯವಾಗಿ ತಡೆಹಿಡಿಯುತ್ತಾ? ಅಷ್ಟಕ್ಕೂ ಬಿಎಸ್ವೈ ಈ ರಾಜ್ಯ ಪ್ರವಾಸದ ಹಿಂದಿರುವ ಮೇನ್ ಅಜೆಂಡಾ ಏನು? ರಾಜಕೀಯ ವಲಯದಲ್ಲಿ ಹರಿದಾಡುತ್ತಿರುವ ರಾಜ್ಯ ಪ್ರವಾಸದ ಹಿಂದಿನ ಅಸಲಿ ಕಾರಣದ ಒಂದಿಷ್ಟು ಮಾಹಿತಿಯನ್ನ ನಿಮ್ಮ ಮುಂದಿಡ್ತಾ ಇದ್ದೀವಿ ನೋಡಿ. ಮಗನಿಗಾಗಿ ರಾಜಕೀಯ ವೇದಿಕೆ ಸಿದ್ಧಪಡಿಸುತ್ತಿದ್ದಾರ ಬಿಎಸ್ವೈ? ಯಡಿಯೂರಪ್ಪ ರಾಜ್ಯ ಪ್ರವಾಸದ ಈ ಪ್ಲಾನ್ ಮಾಡಿದ್ದು ಮಗ ವಿಜಯೇಂದ್ರ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಬಿಎಸ್ವೈರಂತೆ ಪಕ್ಷದಲ್ಲಿ ಹಿಡಿತ ಸಾಧಿಸಲು ವಿಜಯೇಂದ್ರ ಈ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಮಗನಿಗೆ ಪಕ್ಷದಲ್ಲಿ ಭದ್ರ ನೆಲೆ ಒದಗಿಸಿಕೊಟ್ಟು ಸಂಪೂರ್ಣವಾಗಿ ರಾಜಕೀಯದಿಂದ ದೂರ ಸರಿಯುವ ಪ್ಲಾನ್ನಲ್ಲಿ ಬಿಎಸ್ವೈ ಇದ್ದಾರೆ ಅಂತಾನೂ ಮಾಹಿತಿ ಹರಿದಾಡುತ್ತಿದೆ. ಸದ್ಯ ಚರ್ಚೆ ಆಗ್ತಿರುವ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ವಿಜಯೇಂದ್ರ ವರುಣ ಕ್ಷೇತ್ರದಿಂದ ಸ್ಪರ್ಧಿಸಲು ತಯಾರಿ ನಡೆಸುತ್ತಿದ್ದಾರೆ. ಹೀಗೆ ವಿಜಯೇಂದ್ರನನ್ನ ರಾಜ್ಯ ಬಿಜೆಪಿಯಲ್ಲಿ ಪ್ರಬಲ ನಾಯಕನನ್ನಾಗಿ ಮಾಡುವ ಸಲುವಾಗಿಯೇ ಬಿಎಸ್ವೈ ರಾಜ್ಯ ಪ್ರವಾಸ ಕೈಗೊಳ್ಳುವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಭವಿಷ್ಯದಲ್ಲಿ ಬಿಜೆಪಿ ವಿಜಯೇಂದ್ರರನ್ನ ದೂರವಿಡಲು ಪ್ರಯತ್ನಿಸಿದ್ರೆ ಆ ಸಂದರ್ಭದಲ್ಲಿ ಇಡೀ ಲಿಂಗಾಯತ ಸಮುದಾಯ ವಿಜಯೇಂದ್ರ ಬೆನ್ನಿಗೆ ನಿಂತು ಬೆಂಬಲ ಸೂಚಿಸುವಂತಹ ವಾತಾವರಣ ಸೃಷ್ಟಿಸಲು ಯಡಿಯೂರಪ್ಪ ಪ್ಲಾನ್ ಮಾಡಿದ್ದಾರೆ ಅಂತಾನೂ ಹೇಳಲಾಗ್ತಿದೆ.
ಹೀಗೆ ಒಟ್ಟಾರೆ ಮಗನಿಗೆ ಪಕ್ಷದೊಳಗಡೆ ಭದ್ರ ನೆಲೆಯೊದಗಿಸಲು ಮತ್ತು ಭವಿಷ್ಯದಲ್ಲಿ ಸ್ಥಾನಮಾನ ಕೊಡಿಸುವ ಸಲುವಾಗಿ ಬಿಎಸ್ವೈ ಈ ಇಳಿ ವಯಸ್ಸಿನಲ್ಲಿಯೂ ದಿನಕ್ಕೊಂದು ಜಿಲ್ಲೆಯಂತೆ ರಾಜ್ಯ ಪ್ರವಾಸ ಕೈಗೊಳ್ಳುವ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನ್ನೋದು ಸಂಪೂರ್ಣ ಈ ರಾಜ್ಯ ಪ್ರವಾಸದ ಹಿಂದಿನ ಉದ್ದೇಶ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಬಿಎಸ್ವೈ ರಾಜ್ಯ ಪ್ರವಾಸಕ್ಕೆ ಹೈಕಮಾಂಡ್ ಕೊಡುತ್ತಾ ಗ್ರೀನ್ ಸಿಗ್ನಲ್. ವ್ಯಕ್ತಿಗಿಂತ ಪಕ್ಷ ಮುಖ್ಯ ಎಂಬ ನಿಲುವು ಸಿದ್ಧಾಂತ ಬಿಜೆಪಿಯದ್ದು. ಹೀಗಾಗಿ ರಾಜ್ಯದಲ್ಲಿ ಬಿಎಸ್ವೈ ಹಿಡಿತದಿಂದ ಪಕ್ಷವನ್ನ ಬೇರ್ಪಡಿಸೋದೇ ಹೈಕಮಾಂಡ್ ಟಾರ್ಗೆಟ್. ಹೀಗಿರುವಾಗ ಮತ್ತೆ ಯಡಿಯೂರಪ್ಪ ಪವರ್ ಸೆಂಟರ್ ಆಗಲು ವರಿಷ್ಠರು ಅವಕಾಶ ಮಾಡಿಕೊಡುವ ಸಾಧ್ಯತೆ ಇಲ್ಲ ಅನ್ನೋದು ಹಲವು ಬಿಜೆಪಿ ನಾಯಕರ ಅಭಿಪ್ರಾಯ. ಹಾಗಂತ ಏಕಾಏಕಿ ರಾಜ್ಯ ಪ್ರವಾಸಕ್ಕೆ ಹೈಕಮಾಂಡ್ ಅಡ್ಡಗಾಲು ಹಾಕುವ ಸಾಧ್ಯತೆಯೂ ಕಡಿಮೆ. ಮುಂದಿನ ಚುನಾವಣೆಯವರೆಗೆ ಬಿಎಸ್ವೈ ವಿರೋಧ ಕಟ್ಟಿಕೊಳ್ಳದೆ ಚುನಾವಣೆ ಎದುರಿಸೋದು ವರಿಷ್ಠರ ಪ್ಲಾನ್ ಎನ್ನಲಾಗಿದೆ. ಯಾಕಂದ್ರೆ 2012ರಲ್ಲಿ ಬಿಎಸ್ವೈ ಹೈಕಮಾಂಡ್ ವಿರುದ್ಧ ಸಿಡಿದೆದ್ದು ಕೆಜೆಪಿ ಪಕ್ಷ ಕಟ್ಟಿದ್ರು. 2013ರಲ್ಲಿ ಬಿಎಸ್ವೈ ನೇತೃತ್ವದ ಕೆಜೆಪಿ ಪಕ್ಷ ಚುನಾವಣೆ ಎದುರಿಸಿತ್ತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ 122 ಕ್ಷೇತ್ರಗಳನ್ನು ಗೆದ್ದಿದ್ರೆ ಜೆಡಿಎಸ್ ಮತ್ತು ಬಿಜೆಪಿ ತಲಾ 40 ಕ್ಷೇತ್ರಗಳಲ್ಲಿ ಮಾತ್ರ ಜಯಗಳಿಸಿತ್ತು. ಕೆಜೆಪಿ ಗೆದ್ದಿದ್ದು 6 ಸೀಟ್ ಆದರೂ ಬಿಜೆಪಿ ಗೆಲ್ಲುತ್ತಿದ್ದ 106 ಕ್ಷೇತ್ರಗಳಲ್ಲಿ ಮತ ವಿಭಜನೆ ಮಾಡಿ ಸೋಲಿಸುವಲ್ಲಿ ಬಿಎಸ್ವೈ ಯಶಸ್ವಿಯಾಗಿದ್ರು. ಈ ಸೋಲಿನಿಂದ ಬಿಜೆಪಿ ಅಂದೇ ಪಾಠ ಕಲಿತಿದೆ. ಯಡಿಯೂರಪ್ಪ ಇಲ್ಲದಿದ್ದರೆ ಪಕ್ಷಕ್ಕೆ ಎಷ್ಟು ನಷ್ಟ ಎಂಬುದು ಅರಿತ ಹೈಕಮಾಂಡ್ 2014ರಲ್ಲಿ ಬಿಎಸ್ವೈರನ್ನ ಮತ್ತೆ ಪಕ್ಷಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿತ್ತು. ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಶಕ್ತಿ ಏನು ಅಂತ ಅರ್ಥ ಮಾಡಿಕೊಂಡ ಹೈಕಮಾಂಡ್ 76 ವರ್ಷ ದಾಟಿದ್ರು ಮುಖ್ಯಮಂತ್ರಿಯನ್ನಾಗಿ ಮಾಡಿತ್ತು. ಬಿಜೆಪಿಯಲ್ಲಿ 75 ವರ್ಷ ಮೇಲ್ಪಟ್ಟವರಿಗೆ ಪ್ರಮುಖ ಹುದ್ದೆ ನೀಡುವುದಿಲ್ಲ. ಆದರೆ ಹೈಕಮಾಂಡ್ ಯಡಿಯೂರಪ್ಪ ವಿಚಾರದಲ್ಲಿ ಹಾಗೆ ಮಾಡಿಲ್ಲ. ಸಿಎಂ ಆಗಬೇಕು ಅಂತಿದ್ದ ಬಿಎಸ್ವೈಗೆ ಅಧಿಕಾರ ಕೊಟ್ಟಿತ್ತು. ಸಿಎಂ ಸ್ಥಾನ ಕೊಡದೇ ಇದ್ರೆ ಯಡಿಯೂರಪ್ಪ ಆಕ್ರೋಶ ಸ್ಫೋಟಗೊಂಡು ಮತ್ತೆ 2013ರ ಇತಿಹಾಸ ಮರುಕಳಿಸಬಹುದು ಎಂಬ ಆತಂಕವಿದ್ದ ಕಾರಣ 2 ವರ್ಷ ಅಧಿಕಾರ ನಡೆಸಲು ಅವಕಾಶ ಮಾಡಿಕೊಡ್ತು. 2 ವರ್ಷದ ನಂತರ ಯಡಿಯೂರಪ್ಪರನ್ನ ಉಪಾಯವಾಗಿಯೇ ಹೈಕಮಾಂಡ್ ಸಿಎಂ ಸ್ಥಾನ ಬಿಟ್ಟುಕೊಡುವಂತೆ ಮಾಡಿದ್ದೇನೋ ನಿಜ. ಆದರೆ ಅಧಿಕಾರದಿಂದ ಇಳಿದ ಬಳಿಕ ಅಸಮಾಧಾನಗೊಳ್ಳದಂತೆ ಬಿಎಸ್ವೈ ಆಯ್ಕೆ ಮಾಡಿದ ಬೊಮ್ಮಾಯಿಗೆ ಸಿಎಂ ಪಟ್ಟ ಕೊಟ್ಟಿದೆ ಹೈಕಮಾಂಡ್. ಸಚಿವ ಸಂಪುಟ ರಚನೆಯಲ್ಲೂ ಬಿಎಸ್ವೈ ಮಾತೇ ಬಹುತೇಕ ನಡೆದಿದೆ. ಆದರೆ ರಾಜ್ಯಪಾಲ ಹುದ್ದೆ ನೀಡಿ ಯಡಿಯೂರಪ್ಪರನ್ನ ಬದಿಗೆ ಸರಿಸುವ ಹೈಕಮಾಂಡ್ ಪ್ಲಾನ್ ಮಾತ್ರ ಯಶಸ್ವಿಯಾಗಿಲ್ಲ. ಇಷ್ಟೆಲ್ಲದರ ನಡುವೆ ಈಗ ಯಡಿಯೂರಪ್ಪ ಪಕ್ಷದ ನಾಯಕರೊಂದಿಗೆ ಚರ್ಚೆ ನಡೆಸದೆ ರಾಜ್ಯ ಪ್ರವಾಸದ ಘೋಷಣೆ ಮಾಡಿದ್ದಾರೆ. ಈ ರಾಜ್ಯ ಪ್ರವಾಸವನ್ನ ಹೈಕಮಾಂಡ್ ತಡೆ ಹಿಡಿಯುತ್ತಾ ಅಥವಾ ಪಕ್ಷದ ಬೇರೆ ಬೇರೆ ನಾಯಕರೊಂದಿಗೆ ಸೇರಿ ರಾಜ್ಯ ಪ್ರವಾಸ ಮಾಡಿ ಅಂತ ಸಲಹೆ ಕೊಡುತ್ತಾ ಅಥವಾ ಸದ್ಯಕ್ಕಂತೂ ಯಾವ ಪ್ರವಾಸವೂ ಬೇಡ ಅಂತ ಮನವೊಲಿಸುತ್ತಾ ಗೊತ್ತಿಲ್ಲ. ಈ ವಿಚಾರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳಲಿದೆ ಎಂಬುದೇ ಸದ್ಯದ ಕುತೂಹಲ. ಹೀಗೆ ಬಿಎಸ್ವೈ ರಾಜ್ಯ ಪ್ರವಾಸದ ಘೋಷಣೆ ಮಾಡಿ ಶಾಕ್ ಕೊಡ್ತಿದ್ದಂತೆ ಈ ಕಡೆ ಸಿಎಂ ಬೊಮ್ಮಾಯಿ ದಿಲ್ಲಿಗೆ ಹೋಗಿದ್ದಾರೆ. ಹಾಗಾದ್ರೆ ವರಿಷ್ಠರ ಬಳಿ ಬಿಎಸ್ವೈ ರಾಜ್ಯ ಪ್ರವಾಸದ ಬಗ್ಗೆ ಚರ್ಚೆ ನಡೆಸ್ತಾರಾ ಸಿಎಂ ಡೆಲ್ಲಿ ಭೇಟಿ ಹಿಂದಿನ ಆ 7 ಸೀಕ್ರೆಟ್ಸ್ ಏನು ಅನ್ನೋದನ್ನ ನಾವು ಹೇಳ್ತೀವಿ ಬ್ರೇಕ್ನ ನಂತರ.